ನಮಸ್ಕಾರ ಸ್ನೇಹಿತರೆ. ರಾಜಕಾರಣದಲ್ಲಿ ಎಲ್ಲ ಟೈಮಲ್ಲೂ ಸುಮ್ನೆ ಬಾಯಿ ಬಡ್ಕೊಳ್ಳೋರನ್ನ ಪರಿಪಕ್ವ ರಾಜಕಾರಣಿ ಅನ್ನೋದಿಲ್ಲ. ಅದಕ್ಕೆ ಉದಾಹರಣೆ ರಾಹುಲ್ ಗಾಂಧಿ ಅವರೇ ಇದ್ದಾರೆ. ಜಿಲೇಬಿ ಬಾಬಾ ಹರಿಯಾಣದಲ್ಲಿ ಏನ್ ಹೇಳಿದ್ರು ಅದು ಆಗ್ಲಿಲ್ಲ, ಮಹಾರಾಷ್ಟ್ರದಲ್ಲಿ ಏನ್ ಹೇಳಿದ್ರು ಅದು ಆಗ್ಲಿಲ್ಲ, ಹೀನಾಯವಾಗಿ ಸೋತ್ರು. ಇದೇ ನೋಡಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿಗೆ ಇರುವ ವ್ಯತ್ಯಾಸ. ಸ್ನೇಹಿತರೆ, ನಾನೊಂದು ಮಾತು ಹೇಳ್ದೆ, ಎಲ್ಲ ಟೈಮಲ್ಲೂ ರಾಜಕಾರಣದಲ್ಲಿ ಮಾತುಗಾರಿಕೆ ಫಲ ಕೊಡೋದಿಲ್ಲ. ಕೆಲವೊಂದು ಟೈಮ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಸಾಕಷ್ಟು ಸಂದೇಶಗಳನ್ನ ಸಾರುತ್ತೆ. ಸೂಕ್ಷ್ಮ ಮನಸ್ಥಿತಿಯವರು ಅದನ್ನ ಅರ್ಥ ಮಾಡ್ಕೊಂಡು ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅದು ಮೋದಿ ಅವರ ವಿಚಾರದಲ್ಲಂತೂ ಸುಮ್ನೆ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಹೇಳ್ಬೇಕಾದದ್ದನ್ನ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಹೇಳಿ ಸುಮ್ಮನಾಗಿಬಿಡ್ತಾರೆ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಿ ಮಹಾಯುತಿ ಒಕ್ಕೂಟ ಭರ್ಜರಿ ಬಹುಮತ ಪಡೆದರೂ ಸಹ 10 ದಿನಗಳ ನಂತರನೂ ಸಿಎಂ ಯಾರು ಅನ್ನೋದು ಅನಿಶ್ಚಿತತೆಯ ಕಾರ್ಮೋಡ ಕವಿದ ವಾತಾವರಣ ಇತ್ತು. ಅದಕ್ಕೆ ಶಿಂದೆ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಈಗ ಮೋದಿ ತನ್ನ ಬಾಡಿ ಲ್ಯಾಂಗ್ವೇಜ್ ಇಂದ ಶಿಂದೆಗೆ ನೀನು ಇರ್ಬೇಕಾದ ಸ್ಥಾನ ಇದು, ಸೈಲೆಂಟ್ ಆಗಿ ಕೂತಿದ್ರೆ ಒಳ್ಳೇದು, ಇಲ್ಲವಾದ್ರೆ ಉದ್ಧವ್ ಠಾಕ್ರೆಗಾದ ಸ್ಥಿತಿನೇ ನಿನಗೂ ಆಗುತ್ತೆ ಅನ್ನೋ ಸಂದೇಶನ ಸ್ಪಷ್ಟವಾಗಿ ದೇವೇಂದ್ರ ಫಡ್ನವೀಸ್ ಅವರ ಶಪಥ ಗ್ರಹಣ ಸಮಾರಂಭದಲ್ಲಿ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಸಂದೇಶ ರವಾನೆ ಮಾಡಿದ್ರು ಶಿಂದೆಗೆ. ಸ್ನೇಹಿತರೆ, ಮೋದಿ ಅವರು ಸ್ಟೇಜ್ ಮೇಲೆ ಎಂಟ್ರಿ ಆಗೋದು ಶಿಂದೆ ಹಿಂದ್ಗಡೆಯಿಂದ. ಯಾವಾಗ ಮೋದಿ ತನ್ನ ಮುಂದೆ ಬರ್ತಾರೋ ಶಿಂದೆಗೆ ಗಾಬರಿ ಆಗೋಗ್ಬಿಡುತ್ತೆ. ಮೋದಿ ಅವರ ಕಡೆಗೆ ತಿರುಗಿ ವಿಶ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಮೋದಿ ಕ್ಯಾರೆ ಅನ್ನದೆ ಮುಂದೆ ಸಾಕ್ತಾರೆ. ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ನಿಂತು ಜನರ ಕಡೆಗೆ ಕೈ ಬೀಸ್ತಾರೆ. ಶಿಂದೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಕಾಟಾಚಾರಕ್ಕೆ ಎನ್ನುವಂತೆ ಕೈ ಹಿಡಿದು 1-2-3 ಬಾರಿ ಕೈ ಮೇಲೆ ಹೊಡಿತಾರೆ. ಇಷ್ಟು ಬಿಟ್ರೆ ಮೋದಿ ಶಿಂದೆನ ಆಲ್ಮೋಸ್ಟ್ ಆಲ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು. ಅಷ್ಟೆಲ್ಲ ಹಾರಾಡಿ ಚೀರಾಡಿದ್ದ ಶಿಂದೆಗೆ ಮೋದಿ ಅವರು ಬಾಡಿ ಲ್ಯಾಂಗ್ವೇಜ್ ಮೂಲಕ ಸೈಲೆಂಟ್ ಆಗಿ ಕೌಂಟರ್ ಕೊಟ್ಟಿದ್ರು. ಸ್ನೇಹಿತರೆ, ಇನ್ನೂ ಒಂದು ಮಾತಿದೆ. ಶಿಂದೆ ಹಳಿಗೆ ಬರೋದಕ್ಕೆ ಕಾರಣ ಉದ್ಧವ್ ಠಾಕ್ರೆ ಮೋದಿಗೆ ಮಾಡಿದಂತ ಒಂದೇ ಒಂದು ಫೋನ್ ಕಾಲ್. ಯಾವಾಗ ಮಹಾಯುತಿ ಸರ್ಕಾರ ರಚನೆಯಾಗುತ್ತೆ, ಬಿಜೆಪಿ ಭಾರಿ ಬಹುಮತ ಪಡಿತು ಅನ್ನುವ ಸ್ಪಷ್ಟ ಚಿತ್ರಣ ಗೊತ್ತಾಯ್ತೋ, ಅದಾದ ನಂತರ ಉದ್ಧವ್ ಠಾಕ್ರೆ ಮೋದಿಗೆ ಫೋನ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ಇದು ಶಿಂದೆಗೆ ಗೊತ್ತಾಗಿ ಹೋಗುತ್ತೆ. ತತ್ಕ್ಷಣಕ್ಕೆ ಎಚ್ಚೆತ್ತ ಶಿಂದೆ, ತಪ್ಪಾಯ್ತು ಮೋದಿ, ನೀವ್ ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿ ಬೇಷರತ್ತಾಗಿ ನನ್ನ ಬೆಂಬಲ ಬಿಜೆಪಿಯ ಮುಖ್ಯಮಂತ್ರಿಗೆ ಇದೆ ಅಂತ ಸಮರ್ಥನೆಯನ್ನು ಸಹ ಕೊಟ್ಟು ಬಿಡ್ತಾರೆ. ಇದು ನೋಡಿ ತೆರೆಯ ಹಿಂದೆ ನಡೆದಂತಹ ಆಟ. ಇದಕ್ಕೆ ನೋಡಿ ಎಲ್ಲೋ ಸ್ವಿಚ್ ಹಾಕಿದ್ರೆ ಇನ್ನೆಲ್ಲೋ ಕರೆಂಟ್ ಹತ್ತುತ್ತೆ ಅನ್ನೋದು. ದೊಡ್ಡ ನಾಯಕರು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ತಿಳಿಸಬೇಕಾದದ್ದನ್ನ ಸೂಕ್ಷ್ಮವಾಗಿ ತಿಳಿಸಿಬಿಡ್ತಾರೆ. ನೀವೇ ನೋಡಿ, 2 ಬಾರಿ ದೇವೇಂದ್ರ ಫಡ್ನವೀಸ್ ಅವರು ಹೋಗಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಶಿಂದೆಗೆ. 2 ಬಾರಿ ಗಿರೀಶ್ ಮಹಾಜನ್ರು ಹೋಗಿ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಶಿಂದೆ ಮಾಡಿದ್ದೇನು? ಅನಾರೋಗ್ಯದ ಹೆಸರಿನಲ್ಲಿ ಮೀಟಿಂಗ್ ಅಟೆಂಡ್ ಆಗದೆ ತನ್ನ ಗ್ರಾಮಕ್ಕೆ ತೆರಳಿದ್ರು. ಹೇಳ್ದೆ ಶಿಂದೆ ಬಿಜೆಪಿಯ ವಿರುದ್ಧ ಅಕ್ಷರ ಸಹ ಶಟದು ನಿಂತಿದ್ರು. ಅನಾವಶ್ಯಕವಾಗಿ ಇಲ್ಲದೆ ಇರುವ ಕನ್ಫ್ಯೂಷನ್ ನ ಸೃಷ್ಟಿ ಮಾಡೋದು ಶಿಂದೆಯ ಉದ್ದೇಶ ಆಗಿತ್ತು. ಹೇಗಾದ್ರೂ ಬಿಜೆಪಿನ ಮೊಣಕಾಲೂರುವಂತೆ ಮಾಡಿ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕುತಂತ್ರಗಳನ್ನ ಎಣಿತಾ ಇದ್ರು ಶಿಂದೆ ಎಷ್ಟರ ಮಟ್ಟಿಗೆ ಆಟ ಮಾಡ್ತಾ ಇದ್ರಪ್ಪ ಅಂದ್ರೆ, ಯಾವ್ದಾದ್ರು ಒಂದ್ ಚಿಕ್ಕ ಮಗುನ ಜಾತ್ರೆಗೆ ಕರ್ಕೊಂಡು ಹೋದ್ರೆ ಅದರಲ್ಲಿ ಕಂಡಿದ್ದೆಲ್ಲ ಬೇಕು ಅಂತ ಆಟ ಹಿಡಿಯುತ್ತಲ್ಲ, ಆ ರೀತಿ ನನ್ನ ಮಗನನ್ನೇ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ನನಗೆ ಗೃಹ ಇಲಾಖೆನೇ ಬೇಕು, ನಗರಾಭಿವೃದ್ಧಿ ಇಲಾಖೆ ನನಗೆ ಕೊಡ್ಬೇಕು, ಮುಂಬೈ ಮಹಾನಗರ ಪಾಲಿಕೆ ಎಲೆಕ್ಷನ್ ನಲ್ಲಿ ನಮಗೆ ಸಿಂಹಪಾಲು ಬೇಕು, ಈ ರೀತಿ ಇಲ್ಲದೆ ಇರ್ತಕ್ಕಂತಹ ಪೂರೈಸಲಾಗದೇ ಇರ್ತಕ್ಕಂತ ಡಿಮ್ಯಾಂಡ್ಸ್ ನ ಇಡ್ತಾ ಇದ್ರು ಶಿಂದೆ. ಗೆದ್ದಿರೋದು ಕೇವಲ 57 ಸೀಟು, ಪೂರ್ತಿ ಮಂತ್ರಿಮಂಡಲನೇ ನನಗೆ ಕೊಡಿ ಅನ್ನುವಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇಟ್ಟಿದ್ರು ಶಿಂದೆ. ಯಾವಾಗ ಮೋದಿ ಮತ್ತು ಉದ್ಧವ್ ಠಾಕ್ರೆಯ ಫೋನ್ ಕಾಲ್ ಸಂಭಾಷಣೆ ಗೊತ್ತಾಯ್ತೋ, ಇನ್ನು ನನ್ನ ಆಟ ನಡೆಯೋದಿಲ್ಲ, ಮತ್ತೆಲ್ಲಿ ನನ್ನ ಪಕ್ಷನ ಒಡೆದು ಬಿಡ್ತಾರೋ ಅಂತ ಟ್ರಾಕಿಗೆ ಬಂದಿದ್ರು ಶಿಂದೆ. ಇದಾದ ಮೇಲೆ ಸುಮ್ಮನೆ ಆಗ್ಬೇಕಾ? ಅದೂ ಮಾಡ್ಲಿಲ್ಲ. ಹೇಗಾದ್ರೂ ಮಾಡಿ ದೇವೇಂದ್ರ ಫಡ್ನವೀಸ್ ಅವರ ಶಪಥ ಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯದಂತೆ ನೋಡಿಕೊಳ್ಬೇಕು ಅಂತ ಪ್ರಯತ್ನ ಮಾಡಲಾಯಿತು. ಸಹಜವಾಗಿ ಮಹಾರಾಷ್ಟ್ರ ದೊಡ್ಡ ರಾಜ್ಯ, ಇಲ್ಲಿ ಮಾಡೋ ಪ್ರತಿಯೊಂದು ಸಂಭ್ರಮಾಚರಣೆನೂ ದೇಶದ ವಿವಿಧ ರಾಜ್ಯಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಬಿಜೆಪಿಯ ಚರಿಸ್ಮಾನ ಅದು ಡಬಲ್ ಮಾಡುತ್ತೆ. ಇದು ಶಿಂದೆಗೆ ಬೇಕಾಗಿರ್ಲಿಲ್ಲ. ಆದ್ರೆ ಮೋದಿ ಮಾಡಿದ್ದು ಇದಕ್ಕೆ ಉಲ್ಟಾ. ಇಡೀ ಬಾಲಿವುಡ್ಗೆ ಬಾಲಿವುಡ್ಡೇ ಶಪಥ ಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡಿತ್ತು. ಅಂಬಾನಿಯಂತಹ ದಿಗ್ಗಜ ಕಾರ್ಪೊರೇಟರ್ಗಳು ಶಪಥ ಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. 40,000 ಜನರ ಮುಂದೆ ಅದ್ದೂರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಮಹಾರಾಷ್ಟ್ರದ ಬೃಹತ್ ವಿಜಯನ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಮೋದಿ ಶಾ ಏನು ಅನ್ಕೊಂಡಿದ್ರು, ಅದೇ ರೀತಿನೇ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರು. ಎನ್ಡಿಎ ಆಳ್ವಿಕೆ ಇರ್ತಕ್ಕಂಥ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರಂತಹ ದಿಗ್ಗಜರು ಸಹ ಶಪಥ ಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಮಹಾರಾಷ್ಟ್ರದಲ್ಲಿ.
ಶಿಂದೆ ಭ್ರಮೆನಲ್ಲಿದ್ರು. ಏನಪ್ಪಾ ಅಂದ್ರೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಎದುರಿಸಲಾಯಿತು, ನನ್ನ ನೇತೃತ್ವದಲ್ಲೇ ಬಿಜೆಪಿಗೆ 132 ಸೀಟ್ಗಳು ಬಂತು, ಇದರ ಮೇಲೆ ನನ್ನ ದಯೆ ಇದೆ ಅನ್ನುವ ಅಹಂಕಾರ ಇತ್ತು ಶಿಂದೆಗೆ. ಯಾವಾಗ ತನ್ನನ್ನು ಮುಖ್ಯಮಂತ್ರಿ ಮಾಡಲ್ಲ ಅಂತ ಗೊತ್ತಾಯ್ತೋ, ಶಪಥ ಗ್ರಹಣ ಸಮಾರಂಭಕ್ಕೂ ಸಹ ತಣ್ಣೀರೆರಚೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಬಿಜೆಪಿಯ ನಾಯಕತ್ವ ಸೈಲೆಂಟ್ ಆಗಿ ಶಿಂದೆನ ಸೈಡಿಗೆ ಮಾಡ್ತು. ಪ್ರತಿಪಕ್ಷಗಳಲ್ಲಿ ಎಷ್ಟರ ಮಟ್ಟಿಗೆ ಹಾಹಾಕಾರ ಎದ್ದಿದೆಯಪ್ಪ ಅಂದ್ರೆ, ಶರದ್ ಪವಾರ್, ನಾನಾ ಪಟೇಲ್, ಉದ್ಧವ್ ಠಾಕ್ರೆ ಇವ್ರು ಯಾರು ಶಪಥ ಗ್ರಹಣ ಸಮಾರಂಭಕ್ಕೆ ಬಂದಿರ್ಲಿಲ್ಲ. ಖುದ್ದು ದೇವೇಂದ್ರ ಫಡ್ನವೀಸ್ ಅವರು ಫೋನ್ ಮಾಡಿ ಕರೆದ್ರೂ ಸಹ ಯಾರು ಹಾಜರಾಗಿರ್ಲಿಲ್ಲ. ಇದು ಸ್ಪಷ್ಟವಾಗಿ ತೋರಿಸುತ್ತೆ, ಈ ಮೂರು ನಾಯಕರಿಗೆ ಸೋಲಿನಿಂದ ಹೊರಗ್ ಬರೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಇಂಡಿ ಕೂಟದ ಹಿಪಾಕ್ರಸಿ ನೋಡಿ. ನಾವು ಸಂವಿಧಾನದ ರಕ್ಷಕರು, ಪ್ರಜಾತಂತ್ರ ಉಳಿಬೇಕು ಅಂತ ಕೆಂಪು ಪುಸ್ತಕ ಹಿಡ್ಕೊಂಡು ಹೋರಾಟ ಮಾಡ್ತಾರೆ. ಅದೇ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿಯ ಸಂವಿಧಾನಬದ್ಧ ಶಪಥ ಗ್ರಹಣ ಸಮಾರಂಭಕ್ಕೆ ಹಾಜರಾಗೋದಿಲ್ಲ. ಇದಕ್ಕೆ ಹೇಳೋದು ದ್ವಂದ್ವ ನೀತಿ ಅಂತ. ಯಾಕೆಂದ್ರೆ ಇವರು ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಂವಿಧಾನ ಸುರಕ್ಷಿತವಾಗಿರುತ್ತೆ, ಪ್ರಜಾತಂತ್ರಕ್ಕೆ ಯಾವುದೇ ಧಕ್ಕೆ ಇಲ್ಲ. ಬೇರೆಯವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಖತ್ರೆ ಮೇ ಹೈ. ಇಂಡಿ ಕೂಟ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಆಡಳಿತ ಮಾಡುವಾಗ್ಲಂತೂ ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡಲಿಲ್ಲ. ಆದ್ರೆ ಪ್ರತಿಪಕ್ಷವಾಗಿ ತನ್ನ ಕರ್ತವ್ಯನ ಮುಖ್ಯಮಂತ್ರಿ ಶಪಥ ಗ್ರಹಣ ಸಮಾರಂಭದಲ್ಲಿ ಹಾಜರಾಗುವ ಮೂಲಕ ಸಂವಿಧಾನವೇ ಎಲ್ಲರಿಗಿಂತ ದೊಡ್ಡದು, ಪ್ರಜಾತಂತ್ರಕ್ಕೆ ಜಯವಾಗಿದೆ ಅಂತ ಹೇಳಬಹುದಾಗಿತ್ತು. ಆದ್ರೆ ಇಂಥ ಒಳ್ಳೆ ಕೆಲಸನ ಇಂಡಿ ಕೂಟದಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಈ ಕಡೆ ಉದ್ಧವ್ ಠಾಕ್ರೆ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಸಂಜಯ್ ರಾವತ್ ರಂತಹ ಬಫೂನ್ರನ್ನು ಇಟ್ಕೊಂಡು ಅವರನ್ನು ನಂಬಿ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಉದ್ಧವ್ ಠಾಕ್ರೆಯ ಶಿವಸೇನೆ. ಕೇವಲ ಅಧಿಕಾರಕ್ಕಾಗಿ ಇಂಡಿ ಮೈತ್ರಿಕೂಟ ಸೇರಿದ್ರು. ರಾಮ ಮಂದಿರ ನಿರ್ಮಾಣ ಆದ ಸಂದರ್ಭದಲ್ಲಿ ಆಹ್ವಾನ ಕೊಟ್ಟರೂ ಸಹ ರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೆ ಹೋಗಲಿಲ್ಲ. ಯಾವ ಬಾಳಾ ಸಾಹೇಬ್ ಠಾಕ್ರೆ ಅವರು ರಾಮ ಮಂದಿರದ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು, ಅದೇ ಬಾಳಾ ಸಾಹೇಬ್ ಠಾಕ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ ರಾಮ ಮಂದಿರ ನಿರ್ಮಾಣ ಆದಾಗ ಹೋಗ್ಲಿಲ್ಲ. ಏನು ವಿಪರ್ಯಾಸ ನೋಡಿ. ಜನರಂತೂ ಇದೇನಾ ಬಾಳಾ ಸಾಹೇಬ್ ಠಾಕ್ರೆ ಅವರು ಕಟ್ಟಿದ ಶಿವಸೇನೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಆಗಿನಿಂದನೇ ಶುರುವಾಗಿತ್ತು ಶಿವಸೇನೆ ಉದ್ಧವ್ ಠಾಕ್ರೆಯ ಅಧಪತನ. ಕೊನೆಗೆ ಎಂತ ಪರಿಸ್ಥಿತಿ ಬಂತು ಶಿವಸೇನೆ ಅಂದ್ರೆ, ಜೈ ಶ್ರೀರಾಮ್ ಅಂತ ಕೂಗೋರ್ನ ಹರಾಮ್ಖೋರರು ಅಂದ್ರು ಉದ್ಧವ್ ಠಾಕ್ರೆ. ತಾನೇ ದೊಡ್ಡ ಜೋಕರ್ ಆಗಿರ್ತಕ್ಕಂತ ಸಂಜಯ್ ರಾವತ್ ಅವರು ಯೋಗಿಜಿ ಅವರಿಗೆ ಏನ್ ಹೇಳಿದ್ರು, ಉತ್ತರ ಪ್ರದೇಶದಿಂದ ಒಬ್ಬ ಜೋಕರ್ ಬರ್ತಾರೆ, ಬಟೆಂಗೆ ತೋ ಕಟೆಂಗೆ ಅಂತಾರೆ, ಇದ್ಯಾವುದು ಮಹಾರಾಷ್ಟ್ರದಲ್ಲಿ ನಡೆಯೋದಿಲ್ಲ ಅಂತ ಯೋಗಿ ಮೇಲೆ ವಾಗ್ದಾಳಿ ಮಾಡಿದ್ರು. ಆದ್ರೆ ಏನಾಯ್ತು, ಅದೇ ಬಟೆಂಗೆ ತೋ ಕಟೆಂಗೆ ಮಹಾರಾಷ್ಟ್ರದಲ್ಲಿ ವಿನ್ನಿಂಗ್ ಫಾರ್ಮುಲಾ ಆಯ್ತು. ಸ್ನೇಹಿತರೆ, ರಾಜಕಾರಣದಲ್ಲಿ ಟೈಮಿಂಗು ಬಹಳ ಇಂಪಾರ್ಟೆಂಟ್. ಜನ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾರ್ಯಾರು ಏನೇನ್ ಮಾತಾಡ್ತಾರೆ ಅಂತ. ಸೂಕ್ತ ಸಮಯ ಬಂದಾಗ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಅದಕ್ಕೆ ಮಹಾರಾಷ್ಟ್ರದ ಎಲೆಕ್ಷನ್ ಪ್ರತ್ಯಕ್ಷ ಉದಾಹರಣೆ. ಸಂಜಯ್ ರಾವತ್ರ ಪೊಲಿಟಿಕಲ್ ಕರಿಯರ್ ಅಂತೂ ಖತಮ್ ಆಗಿದೆ. ಅದರ ಜೊತೆಗೆ ಉದ್ಧವ್ ಠಾಕ್ರೆಯ ಪೊಲಿಟಿಕಲ್ ಕರಿಯರು ಸಹ ಡೋಲಾಯಮಾನ ಪರಿಸ್ಥಿತಿನಲ್ಲಿ ಮಾಡಿದ್ದಾರೆ ನೋಡಿ. ಸಂಜಯ್ ರಾವತ್ರ ರಾಜ್ಯಸಭಾ ಸದಸ್ಯತ್ವ 2026ಕ್ಕೆ ಖತಮ್ ಆಗುತ್ತೆ. ಅದಾದ ನಂತರ ಮತ್ತೆ ರೀಎಲೆಕ್ಟ್ ಆಗೋದಕ್ಕೆ ಬೇಕಾದ MLA ಗಳ ಸಂಖ್ಯೆ ಶಿವಸೇನೆ ಬಳಿ ಇಲ್ಲ. ಮತ್ತೆ ಕಾಂಗ್ರೆಸ್ ಮತ್ತು ಶರದ್ ಪವಾರ್ NCP ಕಾಲಿಡಿಯಬೇಕಾಗತ್ತೆ. ಇದು ನೋಡಿ ಈಗ ಬಂದಿರತಕ್ಕಂತ ದುರ್ಗತಿ ಉದ್ಧವ್ ಠಾಕ್ರೆ ಮತ್ತು ಅವರ ವಿದೂಷಕ ಸಂಜಯ್ ರಾವತ್ರಿಗೆ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ್ದೆ, ಸುಮಾರು 16ರಿಂದ 17 ಜನ ಶಿಂದೆ ಶಿವಸೇನೆ ಮತ್ತು ಅಜಿತ್ ಪವಾರ್ NCP ನಲ್ಲಿರ್ತಕ್ಕಂಥವ್ರು ಬಿಜೆಪಿಯ ಅಭ್ಯರ್ಥಿಗಳು. ಆ ಪಕ್ಷಗಳಲ್ಲಿ ಅಭ್ಯರ್ಥಿಗಳಿಗೆ ಕೊರತೆಯಾಗಿತ್ತು. ಬಿಜೆಪಿ ಅವರು ತಮ್ಮ ಅಭ್ಯರ್ಥಿಗಳನ್ನು ಶಿಂದೆ ಮತ್ತು ಅಜಿತ್ ಪವಾರ್ ಚಿಹ್ನೆಯಡಿ ಸ್ಪರ್ಧಿಸುವಂತೆ ಮಾಡಿದ್ರು. ಈಗ ಅವರೆಲ್ಲ ಗೆದ್ದಿದ್ದಾರೆ. ಈಗ ಒಂದು ವೇಳೆ ಶಿಂದೆ ಮತ್ತು ಅಜಿತ್ ಪವಾರ್ ಏನಾದ್ರು ಯೂ ಟರ್ನ್ ಓಡಿದ್ರೆ, ಈ 15ರಿಂದ 16 ಜನ MLA ಅವರೆಲ್ಲ ಬಿಜೆಪಿಗೆ ಜಂಪ್ ಆಗೋ ಸಾಧ್ಯತೆಗಳೇ ಜಾಸ್ತಿ ಇದೆ. ಹಾಗಾಗಿ ನೋಡಿ, ಶಿಂದೆ ನಡು ಬಗ್ಗಿಸಿ ಬಿಜೆಪಿಗೆ ಶರಣಾಗಿತ್ತು. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.